ಪ್ರತಿಯೊಬ್ಬರಿಗೂ ತೊಂದರೆಗಳಿರುತ್ತೆ. ನೀನು ಅದನ್ನು ವ್ಯಕ್ತಪಡಿಸುತ್ತಿದೆಯಾ ಅಂದ ಮಾತ್ರಕ್ಕೆ ನೀನು ಕೈಲಾಗ್ದವನಲ್ಲ. ಅವರಂತೆ ನೀನಾಗು. ನಿನ್ನ ನೋವುಗಳನ್ನೆಲ್ಲ ನುಂಗು. ಕಠೋರ ವ್ಯಕ್ತಿಯಾಗು. ಬಂಡೆಯಂತಹ ಮನಸ್ಸು ಕೆಲವರು ನೋವು ತೋರಿಸಿಕೊಳ್ಳುವುದಿಲ್ಲ. ಅದರ ಅರ್ಥ ಏನು ಗೊತ್ತಾ? ಅವರು ಕಠೋರವೆಂದಲ್ಲ, ಅವರದೇ ಆದ ವ್ಯಕ್ತಿತ್ವ ಅವರಿಗೆ ಇರುತ್ತೆ. ಜೀವನ ಒಂದು ಗೋಣಿಚೀಲವಿದ್ದಂತೆ. ಚಂದವಿದ್ದಾಗ ಎಲ್ಲ ವಸ್ತುಗಳನ್ನು ಅದರಲ್ಲಿ ತುಂಬುತ್ತಾರೆ. ಕಟ್ಟಿಯಿಟ್ಟು ಅಟ್ಟಕ್ಕೂ ಏರಿಸ್ತಾರೆ. ಅದೇ ಅಲ್ಲಲ್ಲಿ ಹರಿದಾಗ ಕಾಲಿನ ಕೆಳಗೆ ಕಾಲು ಒರೆಸಲು ಹಾಕ್ತಾರೆ. ನಿನ್ನ ಜೀವನ ಕೂಡ ಅಷ್ಟೇ. ನಿನ್ನಿಂದ ಉಪಯೋಗ ಇದ್ದರೆ ಮಾತ್ರ ನಿನಗೆ ಬೆಲೆ, ಇಲ್ಲ ಅಂದರೆ ನೀನು ಕೂಡ ಕಾಲು ಕಸಾನೆ. ಎದ್ದೇಳು, ನೀನು ಕೈಲಾಗ್ದವನಲ್ಲ ಅಂತ ಅವರಿಗೆ ತೋರಿಸು. ಹಣವನ್ನು ಕೊಟ್ಟು ನೋಡು, ಸಂಬಂಧಗಳು ಹೂವನ್ನು ಎರಚುತ್ತೆ. ಕೊಟ್ಟ ಹಣವನ್ನು ಕೇಳಿ ನೋಡು, ಅದೇ ಸಂಬಂಧಗಳು. ಕಷ್ಟಗಳೇ ನಿನ್ನ ಪರಮ ಮಿತ್ರರು. ಕಷ್ಟಗಳನ್ನು ಎದುರಿಸುವುದಕ್ಕೆ ಕಲಿತವರು. ಜೀವನದಲ್ಲಿ ನಿನಗೆ 2 ಆಯ್ಕೆಗಳಿವೆ, ಒಂದು ಒಪ್ಪಿಗೆ, ಇನ್ನೊಂದು ಬದಲಾವಣೆ. ಯಾವುದನ್ನು ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲವೋ ಅದನ್ನು ಒಮ್ಮೆ ಬೇಕು. ಯಾವುದನ್ನು ಒಪ್ಪಲು ಸಾಧ್ಯವಿಲ್ಲವೋ ಅದನ್ನು ಬದಲಾಯಿಸಬೇಕು. ಭಯ ಇಲ್ಲದೆ ಇರೋನು ಸಮುದ್ರಕ್ಕೆ ಎಸೆದರೂ ಬದುಕಿ ಬರ್ತಾನೆ. ಆದರೆ ಭಯ ಇರೋನು ತೊಟ್ಟಿಗೆ ಹಾಕಿದರೂ ಹೆದರಿ ಪ್ರಾಣ ಬಿಡ್ತಾನೆ. ನಿನ್ನ ಮನಸ್ಸಲ್ಲಿರುವ ಭಯವನ್ನು ಮೊದಲು ಕಿತ್ತೆಸಿ, ಇತರರೊಂದಿಗೆ ನಿನ್ನನ್ನು ಹೋಲಿಸಿಕೊಳ್ಳುತ್ತಾ ಇನ್ಯಾರದೋ ರೀತಿಯಲ್ಲಿ ಬದುಕಲು ಹೋಗಿ ನಿನ್ನ ಬದುಕನ್ನು ವ್ಯರ್ಥ ಮಾಡಿಕೊಳ್ಳುವುದಕ್ಕಿಂತ ಆತ್ಮವಿಶ್ವಾಸದಿಂದ ನಿನ್ನ ತರವನ್ನು ಬೆಳೆಸಿಕೊಳ್ಳುವುದೇ ಲೇಸು. ನಿನ್ನ ಬಲ ಮತ್ತು ಬಲಹೀನತೆಯನ್ನು ಗುರುತಿಸಿಕೊಳ್ಳುವುದಕ್ಕೆ ಯಶಸ್ಸಿನ ಬಹು ಮುಖ್ಯವಾದ ಗುಟ್ಟು. ಜಾಣಕ್ಕೆ ಒಂದು ಮಾತು ಹೇಳ್ತಾರೆ, ಅಳತೆ ಮೀರಿ ಕಟ್ಟಿದ ಮನೆ, ಅಳತೆ ಮೀರಿ ಮಾಡಿದ ಸಾಲ, ಒತ್ತೂರಿಂದ ಮಾಡಿದ ಮದುವೆ, ಸರಳತೆಯಿಂದ ಮೀರಿ ತೋರಿಕೊಳ್ಳುವ ಬದುಕು, ಅತಿಯಾಗಿ ಒಬ್ಬರ ಮೇಲಿರುವ ನಂಬಿಕೆ, ಅಪಾರವಾದ ಪ್ರೀತಿ ವಿಶ್ವಾಸ, ಇದರಿಂದ ಯಾವತ್ತೂ ಒಳ್ಳೆಯದಾಗಲ್ಲ. ಏನು ಕಳ್ಕೊಂಡಿದ್ದೀಯೋ ಅದಕ್ಕಿಂತಲೂ ಶ್ರೇಷ್ಠವಾದನ್ನೇ ಪಡೆದುಕೊಳ್ತೀಯ. ತಾಳ್ಮೆಯಿಂದ ಮುಂದೆ ಸಾಗು. ಇವರ ಮಾತುಗಳನ್ನು ಒಂದೇ ಸಲ ಆಲಿಸಿ ನೋಡು. ನಿನ್ನ ಜೀವನಕ್ಕೆ ಅದು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ನೀನು ಹೇಡಿಯಲ್ಲ, ನೀನು ಸೋಮಾರಿಯಲ್ಲ, ನೀನು ಕೈಲಾಗ್ದವನಲ್ಲ. ಹತ್ತಿಯಂತ ಇರಬೇಡ, ಹೊಸ್ಕಾಗ್ತಾರೆ. ಮುಳ್ಳಿನಂತೆ ಇರು, ತಿಳಿಯೋದಿರಲಿ, ಮುಟ್ಟೋಕ್ಕೂ ಭಯ ಪಡ್ತಾರೆ. ಹಣ ಇದ್ರೆ ವೈರಿಗಳೇ ಹೆಚ್ಚಾಗ್ತಾರೆ. ಹಣ ಇಲ್ಲದೇ ಇದ್ರೆ ನಿನ್ನ ವೈರಿಗಳಾಗ್ತಾರೆ. ಒತ್ತಡದ ಪರಿಸ್ಥಿತಿಯಲ್ಲಿ ನೋವುಗಳನ್ನು, ಸಂಕಷ್ಟಗಳನ್ನು, ಸಮಸ್ಯೆಗಳನ್ನು ಯಾರು ಸರಿಯಾಗಿ ನಿಭಾಯಿಸ್ತಾರೋ ಅವರಿಗೆ ಯಶಸ್ಸನ್ನು ನಿಭಾಯಿಸುವ ತಾಕತ್ತು ಕೂಡ ಇದ್ದೇ ಇರುತ್ತೆ. ಟೀಕಿಸುವವರ ಮುಂದೆ ಛಲದಿಂದ ಬದುಕು. ಅವರಿಗೆ ನಿನ್ನ ಹತ್ರ ಬರಬೇಕೇ ಹೊರತು ನೀನು ಅವರ ಹತ್ರ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಇನ್ನಷ್ಟು ಹೆಚ್ಚಿನ ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.